ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈ 10 ಗಂಟೆ ಮೇಲೆ ನೈಸ್ ರೋಡಲ್ಲಿ ಒಂದಷ್ಟು ಜನಗಳು ಓಡಾಡ್ತಾ ಇರ್ತಾರೆ. 10 ಗಂಟೆ ಮೇಲೆ ಓಡಾಡಿದರೆ ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅಂತೇಳಿ ನಾನು ಏನಂದರೆ ಪೇಪರಲ್ಲಿ ಇದನ್ನು ಓದಿದ್ದೆ. ಇವತ್ತು ಅದನ್ನೇ ಒಂದು ಟಾಪಿಕ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಇತ್ತೀಚೆಗೆ ಒಂದು ಶಾರ್ಟ್ಸ್ ವಿಡಿಯೋಲು ಕೂಡ ನೋಡಿದ್ದೆ ಈ ಥರ ಆಗುತ್ತೆ ಅಂತೇಳಿ. ಅದನ್ನು ನಾನು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಅಷ್ಟೇ. ಏನಂದರೆ ಇವಾಗ 10 ಗಂಟೆ ಮೇಲೆ ನೈಸ್ ರೋಡಲ್ಲಿ ಬರ್ತಾ ಇರ್ತೀವಿ ಅಂದರೆ ಬೇರೆ ಟೈಮ್ಗಿಂತ 10 ಗಂಟೆ ಮೇಲೆ ಅಂದರೆ ಸ್ವಲ್ಪ ಫ್ರೀಯಾಗಿರ್ತಾರೆ ಆ ಥರ. ಅಂದರೆ ಸ್ವಲ್ಪ ಏನಂತ ಹೇಳ್ಬೋದು, ಈಗ ಬೇರೆ ಟೈಮಲ್ಲಿ ಹೋಗೋದಕ್ಕಿಂತ 8 ಗಂಟೆ ಆ ಥರ ಟೈಮಲ್ಲಿ ನೈಸ್ ರೋಡಲ್ಲಿ ಹೋದರೆ ತುಂಬ ಜನಗಳು ಹೋಗ್ತಾನೆ ಇರ್ತಾರೆ. ಅವಾಗ ಏನಾಗುತ್ತೆ, ಒಂಥರ ಅನಿಸುತ್ತೆ. 10 ಗಂಟೆ ಮೇಲೆ ಆದರೆ ಅಷ್ಟೊಂದು ಜನಗಳಿರಲ್ಲ, ಆರಾಮಾಗಿ ಹೋಗ್ಬೋದು. ಇಷ್ಟೊತ್ತಲ್ಲಿ ಅಂದರೆ 8 ಗಂಟೆ 6 ಗಂಟೆ ಮೇಲೆ ಅಂದರೆ ಡೇ ಟೈಮ್ ಇರ್ಬೋದು. ಆ ಥರ ಟೈಮಲ್ಲಿ ಒಂದು 10 ಗಂಟೆ ಒಳಗಡೆ ಏನಂದರೆ ಅಲ್ಲೂ ಕೂಡ ಒಂದೊಂದ್ಸರಿ ನೈಸ್ ರೋಡಲ್ಲಿ ಕೂಡ ಟ್ರಾಫಿಕ್ ಥರನೇ ಹಿಂದೆ ಹೋಗ್ತಾನೆ ಇರುತ್ತೆ ಒಂದೊಂದ್ಸರಿ ಗಾಡಿಗಳು. ಬೆಂಗಳೂರಲ್ಲಿ ಎಷ್ಟೇ ಮೆಟ್ರೋ ಮಾಡಲಿ ಅಥವಾ ಫ್ಲೈಓವರ್ಗಳು ಮಾಡಲಿ, ಏನೇ ಮಾಡಿದ್ರು ಕೂಡ ನೈಸ್ ರೋಡ್ಗಳು ಮಾಡಲಿ, ಆ ಟ್ರಾಫಿಕ್ ಅಂತೂ ಎಲ್ಲೇ ಏನೇ ಮಾಡಿದ್ರು ಏನು ಕೂಡ ಕಂಟ್ರೋಲ್ ಆಗಿಲ್ಲ ಇದುವರೆಗೆ. ಏನಂದರೆ ಎಲ್ಲ ಕಡೆ ಕೂಡ ನೈಸ್ ರೋಡಲ್ಲಿ ಹೋಗ್ಬೋದು, ಅಲ್ಲೂ ಕೂಡ ಒಂದ್ಸರಿ ಟ್ರಾಫಿಕ್ ಆಗಿರುತ್ತೆ. ಆ ಥರ ಎಲ್ಲ ಕಡೆನೂ ನಾವು ಏನೇ ಮಾಡಿದ್ರು ಅದನ್ನು ಟ್ರಾಫಿಕ್ ಅನ್ನೋದನ್ನ, ಬೆಂಗಳೂರು ಟ್ರಾಫಿಕ್ ಅನ್ನೋದನ್ನ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಆ ಥರ ಈ 10 ಗಂಟೆ ಮೇಲೆ ಏನಕ್ಕೆ ಹೋಗಬಾರ್ದು ಅಂದರೆ, 10 ಗಂಟೆ ಮೇಲೆ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಈ ಕಳ್ಳರು ಏನಿರ್ತಾರೆ ಅಂಥವರು 10 ಗಂಟೆ ಮೇಲೆ ಏನು ಬರ್ತಾರೆ ಜನಗಳು, ಅವ್ರ ಹತ್ರ ಕಳ್ತನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಥರ ಅಂದರೆ, ನಾನು ಪೇಪರಲ್ಲಿ ಓದಿರೋದಿದು. ಯಾವ ಥರ ಅಂದರೆ 10 ಗಂಟೆ ಮೇಲೆ ಬರ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಯಾರೋ ದೂರದಿಂದ ಒಂದು ಕಲ್ಲನ್ನ ಹೊಡಿತಾರೆ. ನೀವು ಕಾರಲ್ಲಿ ಬರ್ತಿರ್ತೀರಾ ಅಥವಾ ಸ್ಕೂಟ್ರಲ್ಲಿ ಬರ್ತಿರ್ತೀರಾ ಗೊತ್ತಿಲ್ಲ, ಕಲ್ಲನ್ನ ಹೊಡಿತಾರೆ. ಅಂದರೆ ಕಾರ್ ಮೇಲೋ ಅಥವಾ ಗಾಡಿ ಮೇಲೆ ಯಾವುದ್ರ ಮೇಲಾದರೂ ಹೊಡೆದಾಗ ನಾವೇನು ಮಾಡ್ತೀವಿ, ಸಡನ್ನಾಗಿ ಕಲ್ಲು ನಮ್ಮ ಮುಂದೆ ನಮ್ಮ ಬೈಕ್ ಮೇಲೋ ಕಾರ್ ಮೇಲೆ ಬಿದ್ದಾಗ ನಾವೇನು ಮಾಡ್ತೀವಿ, ಏನೋ ಬಿತ್ತಲ್ಲ ಅಂತೇಳಿ ಎಲ್ಲಿಂದ ಬಿತ್ತು ಏನು ಅಂದ್ಬಿಟ್ಟು ಏನು ಮಾಡ್ತೀವಿ, ಗಾಡಿನ ನಿಲ್ಲಿಸ್ಬಿಟ್ಟು ಇಳಿದು ನೋಡ್ತೀವಿ ಏನಾಯಿತು, ಎಲ್ಲಿಂದ ಬಿತ್ತು, ಇಲ್ಲಿ ಯಾರಾದರೂ ಅಕ್ಕಪಕ್ಕ ಯಾರಾದರೂ ಇದ್ದಾರಾ, ಈ ಥರ ಏನೋ ಒಂಥರ ಸಡನ್ನಾಗಿ ನಮಗೆ ಈ ಥರ ಕಳ್ಳರಿರ್ಬೋದು, ಯಾರೋ ಈ ಥರ ಕಳ್ತನ ಮಾಡೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತೇ ಆಗಲ್ಲ. ನಮಗೇನೋ ಏನಾಗಿರ್ಬೋದು, ಎಲ್ಲಿಂದ ಬಿತ್ತು ಅಂತ ಒಂದು ಏನಾಗಿರ್ಬೋದು ಗಾಡಿಗೆ ಅಂತೇಳಿ ಸಡನ್ನಾಗಿ ಇಳಿದು ನಾವು ನೋಡೋಕ್ಕೆ ಹೋಗ್ತೀವಿ ಏನಾಗಿದೆ ಅಂತೇಳಿ. ಆವಾಗ ಅವರು ಫಸ್ಟೇ ಅಂದರೆ ಮೊದಲೇ ಪ್ಲ್ಯಾನ್ ಮಾಡಿರ್ತಾರೆ, ಈ ಥರ ಕಲ್ಲು ಹೊಡಿತೀವಿ, ಒಂದು 5 ಜನ ಕೊಡಿದ್ರೂ ಒಬ್ಬರಾದ್ರೂ ಸಿಗ್ತಾರೆ. ಅಂದರೆ ಅವತ್ತಿನ ಒಂದು ಬೇಟೆ ಅಂತ ಏನು ಹೇಳ್ತೀವಿ, ಕಳ್ತನ, ಒಬ್ಬರಾದ್ರೂ ಸಿಗ್ತಾರೆ ಅಂತ ಪ್ಲ್ಯಾನ್ ಇರುತ್ತೆ ಅವ್ರದ್ದು. ಆವಾಗ ಒಬ್ಬ ಹೊಡಿತಾನೆ, ಇನ್ನೊಂದಷ್ಟು ಜನ ಅಲ್ಲೇ ಅಕ್ಕಪಕ್ಕದಲ್ಲೇ ಇರ್ತಾರೆ, ನಿಂತ್ಕೊಂಡಿರ್ತಾರೆ. ಅವಾಗ ಅವ್ರು ಕಾರ್ ನಿಲ್ಲಿಸಿ ಏನಾಗಿದೆ ಅಂತ ನೋಡೋದ್ರೊಳಗಡೆ ಇವರೆಲ್ಲ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಎಷ್ಟಿದೆ ಏನು ಎಲ್ಲನೂ ಕಿತ್ಕೊಳ್ತಾರೆ. ಮತ್ತು ಒಬ್ಬೊಬ್ಬರು ಕೊಲೆ ಮಾಡೋಕ್ಕೂ ರೆಡಿ ಇರ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ದುಡ್ಡಿಸ್ಕೊಂಡು ಯಾರಿಗೂ ಹೇಳ್ಬೇಡಿ ಅಂದ್ಬಿಟ್ಟು ಈ ಥರ ಕಳಿಸ್ಬಿಡ್ತಾರೆ. ಈ ಥರ ಘಟನೆಗಳು 10 ಗಂಟೆ ಮೇಲೆ ನೈಸ್ ರೋಡ್ಗಳಲ್ಲಿ ಇರ್ಬೋದು. ಅವ್ರು ಬರೆದಿದ್ದು ನೈಸ್ ರೋಡಲ್ಲಿ ಮಾತ್ರ, ಅಂದರೆ ಪೇಪರಲ್ಲಿ ನಾನು ಓದಿರೋದು ನೈಸ್ ರೋಡಲ್ಲಿ ಬರಬೇಕಾದ್ರೆ ಈ 10 ಗಂಟೆ ಮೇಲೆ ಯಾರು ಕೂಡ ಓಡಾಡಬೇಡಿ. ಆ ಥರ ಟೈಮಲ್ಲಿ ಈ ಥರ ಕಳ್ಳರು ಈ ಥರ ಮಾಡ್ತಾರೆ. ಅಂದರೆ ಅವ್ರದ್ದು ಪ್ಲ್ಯಾನೇ ಬೇರೆ ಇರುತ್ತಲ್ವ, ಅದರಿಂದ ಈ ಥರ ಮಾಡ್ತಾರೆ ಅಂತ. ನಾನು ಮೊನ್ನೆ ಒಂದು ಶಾರ್ಟ್ಸ್ ವಿಡಿಯೋ ನೋಡಬೇಕಾದ್ರೆ ಅದರಲ್ಲಿ ಅದು ನೈಸ್ ರೋಡಲ್ಲ, ಮಾಮೂಲಿ ರೋಡಲ್ಲೇ ಹೋಗ್ತಾ ಇರ್ತಾರೆ. ಅಂದರೆ ನೈಟ್ ಟೈಮು, ಅದು ಜನಗಳು ಓಡಾಡ್ತಾ ಇರ್ತಾರೆ. ಪಾಸ್ ಆಗಬೇಕಾದ್ರೆ ಒಂದಷ್ಟು ಜನ ಫಾಲೋ ಬರ್ತಾರೆ ಕಾರಲ್ಲಿ. ಇವರು ಅಂದರೆ ಡೇ ಟೈಮ್ ಅಂತೂ ಅಲ್ಲ, ಅದು ನೈಟ್ ಟೈಮು. ಎಲ್ಲರೂ ಗಾಡಿಗಳು ಹೋಗ್ತಾನೆ ಇದೆ, ಇವರು ಒಂದು ಕಾರು ಹೋಗ್ತಾ ಇರುತ್ತೆ, ಒಂದು ಕಾರು ಅಕ್ಕಪಕ್ಕ ಅಂದರೆ ಈ ಕಡೆನೂ ಒಂದಷ್ಟು ಒಂದು ಕಾರು ಮುಂದೆ ಪಾಸ್ ಆಗ್ತಾ ಇರುತ್ತೆ, 1-2 ಬೈಕು ಹಿಂದೆ ಪಾಸ್ ಆಗ್ತಾ ಇರುತ್ತೆ. ಇವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಇವ್ರನ್ನ ಬಂದುಬಿಟ್ಟು ಆ ಕಾರ್ ಏನು ಮಾಡುತ್ತೆ, ಸ್ಟಾಪ್ ಮಾಡಿಬಿಡುತ್ತೆ. ಅಂದರೆ ಮುಂದೆ ಒಂದು ಕಾರ್ ಹೋಗ್ತಾ ಇರುತ್ತಲ್ಲ, ಆವಾಗ ಅದೇನು ಮಾಡುತ್ತೆ, ನಿಲ್ಲಿಸ್ಬಿಡ್ತಾರೆ. ಕಾರ್ನ ನಿಲ್ಲಿಸ್ಬಿಟ್ಟಾಗ ಈಗ ಮುಂದೆ ಇರೋನು ಕಾರ್ನ ನಿಲ್ಲಿಸಿದಾಗ ಹಿಂದೆ ಇರೋನು ಕೂಡ ಕಾರ್ ನಿಲ್ಲಿಸ್ಬೇಕಾಗುತ್ತೆ. ಅವ್ನು ನಿಲ್ಲಿಸ್ತಾನೆ ಅವಾಗ ಸಡನ್ನಾಗಿ ನಿಲ್ಲಿಸ್ಬಿಟ್ಟು
ಅಷ್ಟೊತ್ತಿಗೆ ಈ ಕಡೆ ಆ ಕಡೆ ಬೈಕಲ್ಲಿ ಇರ್ತಾರ ನೋಡಿ, ಅವ್ರು ಬಂದು ಇವ್ನ ಕಾರ್ ನಿಲ್ಸಿದ ತಕ್ಷಣ ಇವ್ರು ಬಂದು ಇವನ್ನ ಹಿಡ್ಕೊಳ್ತಾರೆ. ಮತ್ತು ಅವರು ಬಂದು ಸಡನ್ನಾಗಿ ಅಲ್ಲಿ ಕಾರಲ್ಲಿ ಒಂದು 5-6 ಜನ ಇರ್ತಾರೆ, ಅವರು ಬರ್ತಾರೆ. ಆದರೆ ಇವನೇನು ಮಾಡ್ತಾನೆ, ಕಾರ್ನವನು ಫುಲ್ಲು ಕ್ಲೋಸ್ ಮಾಡಿಬಿಡ್ತಾನೆ, ವಿಂಡೋಗಳು ಕ್ಲೋಸ್ ಮಾಡಿಬಿಟ್ಟು ಈ ಕಡೆ ಕಾರ್ ನಿಲ್ಸಿರ್ತಲ್ಲ ಈ ಕಡೆಯಿಂದ ಹೋಗ್ಬಿಡ್ತಾನೆ. ಆದರೆ ಯಾರೂ ಬಂದಿಲ್ಲ. ಅಕಸ್ಮಾತ್ ಆ ಕಡೆಯಿಂದ ಯಾರಾದರೂ ಹಿಂದೆಯಿಂದ ಗಾಡಿ ಬಂದಿದ್ರೆ ಇವನಿಗೆ ಆಕ್ಸಿಡೆಂಟ್ ಆಗ್ತಾಯಿತ್ತು. ಇವನಿಗೆ ಅದು ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಅವನು ಇವರಿಂದ ತಪ್ಪಿಸ್ಕೋಬೇಕು ಅಷ್ಟೆ. ಈ ಥರನೂ ಕೂಡ ಕಳ್ತನಗಳು ನಡೆಯುತ್ತೆ. ನಾನು ಅಂದ್ಕೊಂಡೆ ಈಗ ಫಸ್ಟು ನಾನು ಏನು ಹೇಳಿದೆ ನೈಸ್ ರೋಡಲ್ಲಿ, ಅದಕ್ಕಿಂತ ಇದು ಕೂಡ ಅದೇ ಥರನೇ. ಆದರೆ ಇದು ನೈಟ್ ಟೈಮ್ ಆದರೂ ಜನಗಳು ಓಡಾಡ್ತಾ ಇದ್ದಾಗನೇ ಈ ಥರ ಅಟ್ಯಾಕ್ ಮಾಡ್ತಾರೆ. ಅದಾದರೆ ನೈಸ್ ರೋಡ್ ಬಿಡಿ, 10 ಗಂಟೆ ಅಲ್ಲಿ ಯಾರೂ ಅಷ್ಟು ಅಂದರೆ ಕತ್ಲೆ ಆಗ್ತಾ ಅಂದರೆ 10 ಗಂಟೆ ಮೇಲೆ ಅಷ್ಟು ಜನಗಳು ಅಷ್ಟು ಓಡಾಡಲ್ಲ. ಆದರೆ ಈ ಥರ ಫ್ರೀಯಾಗಿರುತ್ತೆ ರೋಡು 10 ಗಂಟೆ ಮೇಲೆ. ಆದರೆ ನೈಸ್ ರೋಡಲ್ಲಿ ಇರ್ಬೋದು, ಮಾಮೂಲಿ ಮೇನ್ ರೋಡ್ ಇರ್ಬೋದು, ಫ್ರೀಯಾಗಿರುತ್ತೆ, ಆರಾಮಾಗಿ ಹೋಗ್ಬೋದು. ಅಂದರೆ ಈ ಥರನೂ ಕೂಡ ಅಟ್ಯಾಕ್ ಮಾಡಿ ಕಳ್ತನ ಮಾಡ್ತಾರೆ. ನೀವೇನಾದರೂ ನೈಸ್ ರೋಡಲ್ಲಿ ಈ ಥರ ಹೋಗ್ತಾಯಿದ್ರಿ, ಏನೋ ಬೀಸಾಕಿದ್ರು ನಿಮ್ಮ ಮುಂದೆ, ಅಂದರೆ ಪಾಸ್ ಆಯಿತು ಅಥವಾ ಒಂದು ಏನೋ ಕಲ್ಲು ಬಿತ್ತು ಏನೋ ಅಂದಾದರೆ ನೀವು ಕಾರ್ನ ನಿಲ್ಲಿಸ್ಬೇಡಿ, ನಿಮ್ಮ ಪಾಡಿಗೆ ನೀವು ಹೋಗ್ತಾನೆ ಇರಿ. ಆವಾಗ ಅವರು ಏನಾಗಲ್ಲ, ಆವಾಗ ನಿಮಗೇನೂ ಆಗಲ್ಲ. ಆದರೆ ನೀವು ಏನಾಯಿತು ಏನೋ ಬಿತ್ತಲ್ಲ ಅಂತ ನೀವು ನಿಲ್ಲಿಸಿದ್ರೆ ನಿಮಗೆ ಬಂದು ಅಟ್ಯಾಕ್ ಮಾಡಿ ನಿಮ್ಮದು ಏನಿದೆ ಅದನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ. ನೀವೇನು ಕೊಟ್ಟಿಲ್ಲ ಅಂದರೆ ಕೊಲೆ ಮಾಡೋದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡಲ್ಲ ಅಂತ ಆ ಥರ ಮಾಡ್ತಾರೆ. ಆದ್ದರಿಂದ ಆದಷ್ಟು 10 ಗಂಟೆ ಮೇಲೆ ಸ್ವಲ್ಪ ನೈಟ್ ಟೈಮು ಹೋಗೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಓಕೆ, ನಾನು ಹೀಗೆ ಅದನ್ನು ಪೇಪರಲ್ಲಿ ಓದಿದ್ದು, ಅದು ನಿಮಗೇನಾದ್ರು ಯೂಸ್ ಆಗ್ಬೋದೇನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.